ಹಾಯ್ ಹಲೋ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಇಲ್ಲಿ ಹೋಗಿ ಸ್ಟಾರ್ಟ್ ಮಾಡ್ತೇನೆ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನನ್ನ ಇದು ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಎನ್ಕರೇಜ್ ಮಾಡಿ. ವ್ಯೂಸ್ ಬರಲಿ. ವ್ಯೂಸೇ ಬರಲ್ಲ. ನಾನು ಲಾಂಗ್ ವಿಡಿಯೋ ಹಾಕಿದ್ದೆ ಅಂತ ನನಗೆ ಬೇಜಾರಾಗೋ ಥರ ಇದೆ. ಆಹಾ, ಸ್ಮೆಲ್ಲು ಟೇಸ್ಟ್ ಇವಾಗಲೇ ತಿಂದುಬಿಡೋಣ ಅನಿಸ್ತಾ ಇದೆ. ಎನಿಹೌ ಚಪಾತಿ ಕೂಡ ರೆಡಿ ಆಗಿದೆ. ತಿಂಡಿ ಇದು ಬಟರ್ ಮಸಾಲ ರೆಡಿ ಆಯಿತು ಅಂದ ತಕ್ಷಣವೇ ತಿಂಡಿ ತಿನ್ನೋದೆ. ಇನ್ನೇನು ಸ್ಟಾರ್ಟ್ ಮಾಡಬೇಕಷ್ಟೆ. ಏನಪ್ಪ ಇದನ್ನ ಮಾಡೋದು ಹೇಗೆ ಅಂತ ಹೇಳಿ ನಿಮಗೆ ಹೇಳ್ತೀನಿ. ಟೇಸ್ಟ್ ಹೇಗಿದೆ, ಹೇಗೆ ಬಂದಿದೆ, ನಾನು ಹೇಳೋ ಥರ ಮಾಡಿದ್ರಿ ಅಂದರೆ ಅದೇ ಟೇಸ್ಟ್ ಬರುತ್ತೆ. ನೀವು ಯಾವ ಹೋಟೆಲಿಗೂ ಹೋಗ್ತೀನಿ ಅನ್ನೋ ಮನಸ್ಸೇ ಬರೋಲ್ಲ. ಒಂದು ಪಾನ್ ತೆಕ್ಕೊಂಡು ಅದು ಪ್ಯಾನ್ಗೆ ಎಣ್ಣೆ ಹಾಕಿ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಇದು ಮಾಡಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟಲ್ಲಿ ಆನಿಯನ್ನು, ಸ್ಪ್ರಿಂಗ್ ಆನಿಯನ್ನು, ಟೊಮೆಟೊ, ಆನಿಯನ್ನು ಮತ್ತು ಇನ್ನೊಂದು ಇದು ಗ್ರೀನ್ ಚಿಲ್ಲಿ ಇದರೊಳಗೆ ಕಾಣ್ತಾ ಇಲ್ಲ, ಯಾಕೆಂದರೆ ಗ್ರೀನು ಅದು ಮಿಕ್ಸ್ ಆಗಿದೆ. ನಾನು ಶುಂಠಿಯನ್ನು ಹಾಕಲ್ಲ, ಯಾಕೆಂದರೆ ಶುಂಠಿ ಹಾಕಿದರೆ ಪಾನೆಲ್ಲ ಅಡಿಯಲ್ಲಿ ಫ್ರೈ ಆಗಲ್ಲ, ಅದರಲ್ಲಿ ಒಂಥರ ಸ್ಟಿಕ್ ಥರ ನಿಲ್ಲುತ್ತೆ. ನಾನು ಅದಕ್ಕೆ ಅದನ್ನೊಂದು ಮಿಡಲ್ ಟೈಮಲ್ಲಿ ಹಾಕ್ತೀನಿ. ಏನಾದರೂ ಗಸಿ ಇರುತ್ತೆ, ನೀರಿರುವಂಥ ಪ್ಲೇಸಲ್ಲಿ ನಾನು ಶುಂಠಿಯನ್ನೇ ಆ್ಯಡ್ ಮಾಡ್ತೀನಿ. ಎಲ್ಲ ಐಟಮ್ಸಲ್ಲೂ ಕೂಡ ಹಾಗೆ. ಯಾಕೆಂದರೆ ಈಗ ಹಾಕಿ ಫ್ರೈ ಮಾಡಿ ಇದು ಶುಂಠಿ ಪ್ಲಸ್ ಪಟ್ಯಾಟೊ ಆ ಪಟ್ಯಾಟೊ ಎರಡಾದ ಯಾವಾಗಲೂ ಅಷ್ಟೇ ತಳ ಒಂಥರ ಹಿಡಿತಾ ಇರುತ್ತೆ, ಅದಕ್ಕೆ ನಾನು ಹಾಕಲ್ಲ. ಆಮೇಲೆ ಇದಕ್ಕೆ ಮತ್ತು ಅಚ್ಚಕಾರ ಪುಡಿ ಮತ್ತು ನೆಕ್ಸ್ಟು ಟರ್ಮರಿಕ್ ಪೌಡರು ಮತ್ತು ಪೆಪ್ಪರ್ ಪೌಡರು ಇದೆರಡನ್ನು ಮಿಕ್ಸ್ ಮಾಡಿ ನೀವು ಇದನ್ನು ಫ್ರೈ ಮಾಡ್ತಾ ಹೋಗಿ, ಟೇಸ್ಟ್ ಬರುತ್ತೆ. ಮತ್ತು ಅಚ್ಚಕಾರ ಹಳದಿ ಹುಡಿ ಹಾಕಲಿಕ್ಕೆ ಮತ್ತು ಪೆಪ್ಪರ್ ಪೌಡ್ರ್ ಹಾಕಲಿಕ್ಕೆ ಇದನ್ನ ಫ್ರೈ ಮಾಡಿದರೆ ನೀಟಾಗಿ ಫ್ರೈ ಆಗಬೇಕು. ಅಂದರೆ ಟೊಮೊಟೊ ಎಲ್ಲ ಸ್ಮ್ಯಾಶ್ ಟೈಪಲ್ಲಿ ಆಗಬೇಕು, ಹಾಗಾದರೆ ಟೇಸ್ಟ್ ಬೇರೆಯೇ ಬರುತ್ತೆ. ಆ ಟೇಸ್ಟ್ ಬಂದಾಗಲೇ ಫ್ರೈ ಏನು ಮಾಡ್ತೀವಿ ನಾವು ಅದು ಟೇಸ್ಟ್ ನೀಟಾಗಿ ಬರುತ್ತೆ. ಇನ್ನು ಪನ್ನೀರನ್ನು ನಾನು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಪನ್ನೀರನ್ನು ಸ್ವಲ್ಪ ಇದರಲ್ಲಿ ಫ್ರೈ ಮಾಡಿ ಇಟ್ಕೊಂಡು ಮತ್ತು ಈ ಕಾಳನ್ನು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಹಾಕಿ ಬೇಯಿಸಿದ್ರೆ ಟೇಸ್ಟ್ ಜಾಸ್ತಿ. ಇದನ್ನ ಬ್ರೌನಿಷ್ ಫ್ರೈ ಮಾಡ್ಬೇಕು, ಆಗಲೇ ಟೇಸ್ಟ್ ಪನ್ನೀರು. ಇನ್ನು ಗ್ರೀನ್ ಪೀಸನ್ನು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕೆಲ್ಲ ಬೇಯಿಸಿದ್ದೀನಿ ಗ್ರೀನ್ ಪೀಸನ್ನು. ಮತ್ತು ಪನ್ನೀರಿಗೂ ಅಷ್ಟೇ ನಾನು ಫ್ರೈ ಮಾಡುವಾಗ ಸ್ವಲ್ಪ ಲಿಟಲಾಗಿ ಉಪ್ಪು ಹಾಕಿದ್ದೆ. ಇನ್ನು ಶುಂಠಿಯನ್ನು ಹಾಕಿದ್ದೀನಿ. ನೆಕ್ಸ್ಟಲ್ಲಿ ನಾನು ಪನ್ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಪನ್ನೀರ್ ಆ್ಯಡ್ ಮಾಡಿಬಿಟ್ಟು ಫ್ರೈ ಮಾಡ್ತೀನಿ. ಒಂದು 10-12 ನಿಮಿಷ ಫ್ರೈ ಮಾಡ್ತಾ ಹೋಗ್ತೀನಿ, ಯಾಕೆಂದರೆ ಟೇಸ್ಟ್ ಬರಬೇಕಲ್ವ. ಅದು ಟೇಸ್ಟ್ ಬರಬೇಕು ಅಂದರೆ ಆ ಒಗ್ಗರಣೆಯಲ್ಲೇ ಟೇಸ್ಟ್ ಬರಬೇಕು. ಇಲ್ಲ ಅಂದರೆ ನೀವು ಬೇರೆ ಕಡೆಯಿಂದ ಬರುತ್ತೇನೋ, ಬರೋದೇ ಇದರೊಳಗೆ ಟೇಸ್ಟು. ಯಾವುದ್ರೊಳಗೆ? ಒಗ್ಗರಣೆ ಒಳಗೇ ಬರೋದು. ಎನಿಹೌ ಇದನ್ನು ಮಸಾಲ ಮಾಡ್ಕೊಳ್ತಾನೆ ಇನ್ನೊಂದು ಮಸಾಲ ರೆಡಿ ಮಾಡಿಟ್ಟಿದ್ದೀನಿ. ಅದು ಏನಪ್ಪ ಮಸಾಲ ಅಂತ ಹೇಳಿದರೆ, ಮಿಕ್ಸಿಗೆ ಒಂದು ಮಿಕ್ಸಿ ಜಾರಲ್ಲಿ ಹೇಳ್ತೀನಿ ಅದು ಏನೆಲ್ಲ ಮಿಕ್ಸಿಗೆ ಹಾಕಬೇಕು ಅಂತ. ಮಿಕ್ಸಿಗೆ ಹಾಕೋ ವಿಷಯ ಏನಂದರೆ ಗ್ರೀನ್ ಚಿಲ್ಲಿ, ಪೆಪ್ಪರ್ ಪೌಡರ್, ಕಾಳು ಹಾಕಬೇಕು ಫ್ರೈ ಮಾಡಿ. ಮತ್ತು ಅದ್ರ ನೆಕ್ಸ್ಟಲ್ಲಿ ಅದು ಕ್ಯಾಶು ಬರುತ್ತಲ್ವ, ಕ್ಯಾಶು ಮತ್ತು ಆನಿಯನನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಪುದೀನ, ಅದರ ನೆಕ್ಸ್ಟಲ್ಲಿ ಪೆಪ್ಪರ್ ಫ್ರೈ ಮಾಡಿಕೊಂಡು ಸ್ವಲ್ಪ ಮೆತ್ತೆ ಜೀರಿಗೆ, ಮತ್ತು ಅದು ನೆಕ್ಸ್ಟಲ್ಲಿ ಕೊತ್ತಂಬರಿ ಕಾಳು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಅದಾದ ನೆಕ್ಸ್ಟಲ್ಲಿ ಆನಿಯನ್ ಫ್ರೈ ಮಾಡಿದ್ದೀನಿ. ಇದಕ್ಕೆ ಕ್ಯಾಶು ಹಾಕ್ತಾಯಿದ್ದೀನಿ. ಒಂದು 7-8 ಕ್ಯಾಶು ಹಾಕಿ ನಾನು ಕ್ಯಾಶು ಯಾಕೆ ಹಾಕೋದಂದ್ರೆ ಅದೊಂಥರ ಸ್ಟ್ರಕ್ಚರ್ ಬರಬೇಕು, ಗಟ್ಟಿಯಾಗಿ ಸ್ಟ್ರಕ್ಚರು. ಮತ್ತು ಇನ್ನು ಇದು ಕ್ಯಾಶು ಹಾಕಿದ ಕಾರಣ ಅಡಿ ಹಿಡಿಯುತ್ತೆ. ಅಡಿ ಹಿಡಿಬಾರ್ದು ಅಂದರೆ ಸ್ವಲ್ಪ ನೀರು ಹಾಕಿ ಆ ಹಸಿ ಸ್ಮೆಲ್ ಹೋಗಲ್ಲಿವರೆಗೂ ಫ್ರೈ ಮಾಡಬೇಕು. ಆ ಹಸಿ ಸ್ಮೆಲ್ ಯಾವಾಗ ಹೋಗುತ್ತೆ ಅದಾದ ನೆಕ್ಸ್ಟಲ್ಲಿ ನಿಮಗೆ ಮತ್ತೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ, ಯಾಕೆಂದರೆ ಟೇಸ್ಟ್ ಬರಬೇಕಲ್ವ, ಗಸಿ ಕೂಡ ಬೇಕಾಗುತ್ತೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಕುದಿಲಿಕ್ಕೆ ಇಡ್ತೀನಿ. ಇದಾದ ನೆಕ್ಸ್ಟಲ್ಲಿ ಸ್ವಲ್ಪ ನೀರನ್ನು ಕುದಿಲಿಕ್ಕೆ ಇಡ್ತೀನಿ. ಅದಾದ ನೆಕ್ಸ್ಟಲ್ಲಿ ಸ್ವಲ್ಪ ಕುದಿಯುವಾಗ ಒಂದು ಸ್ಮೆಲ್ ಬರುತ್ತೆ. ಈಗ ನಾನು ಅದರಲ್ಲಿ ಪನ್ನೀರಿಗೂ ಸ್ವಲ್ಪ ಉಪ್ಪಾಕಿ ಫ್ರೈ ಮಾಡಿದ್ದೀನಿ. ಇನ್ನು ಬಟರ್ ಇದಕ್ಕೂ ಬಟಾಣಿ ಕಾಳಿಗೂ ಉಪ್ಪು ಹಾಕಿ ಫ್ರೈ ಮಾಡಿದ್ದೀನಿ. ಈಗೇನಪ್ಪ ಅಂದರೆ ಐ ಥಾಟ್ ಇನ್ನು ಸ್ವಲ್ಪ ಲಿಟಲಾಗಿ ಅಂದರೆ ಸ್ವಲ್ಪ ನೀರುಳ್ಳಿ, ಆನಿಯನ್, ಸ್ಪ್ರಿಂಗ್ ಆನಿಯನ್, ಅದಕ್ಕೆ ಸ್ವಲ್ಪ ಸಾಲ್ಟ್ ಬೇಕಾಗುತ್ತೆ. ಈಗ ಒಂದು ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡೋಣ. ಆಗ ಆ್ಯಡ್ ಮಾಡಿದರೆ ಟೇಸ್ಟ್ ಬರುತ್ತೆ. ಸ್ವಲ್ಪ ತುಂಬಾ ಆಗಬಾರ್ದು. ತುಂಬ ಆದರೆ ಮತ್ತು ಅದು ಆಲ್ರೆಡಿ ಎರಡರಲ್ಲೂ ಇದೆ ಅಲ್ವಾ, ಮತ್ತು ಜಾಸ್ತಿ ಆದರೆ ಅದು ಕಷ್ಟನೇ. ಇನ್ನೇನು ಮಾಡಬೇಕು, ಸ್ವಲ್ಪ ಹಾಕಿಬಿಟ್ಟು ಅದನ್ನ ನೀಟಾಗಿ ಫ್ರೈ ಮಾಡಿ ಕ್ಲೋಸ್ ಮಾಡಿ ಒಂದು 10 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ನೀಟಾಗಿ ಕುದಿಯಕ್ಕೆ ಬಿಡಬೇಕು. ಅಡಿ ಹೊತ್ತುತ್ತಾ ಇರ್ತೈತಿ, ಅವಾಗವಾಗ ಚೆಕ್ ಮಾಡಿ. ಯಾಕೆಂದರೆ
ಪನ್ನೀರ್ ಅಲ್ವಾ, ಮತ್ತು ಅದರ ಕ್ಯಾಶ್ಯೂ ನಟ್ಟು ಮತ್ತು ಇದು ಹಾಕುವಾಗ ಅಡಿ ಗಸಿ ಹಿಡಿಯುತ್ತೆ. ಹಾಗೆ ಹೇಗಿದೆ ಟೇಸ್ಟು, ಫಸ್ಟ್ ಸ್ಮೆಲ್ ನೋಡ್ಬೇಕು ಹೇಗಾಗಿದೆ ಸ್ಮೆಲ್. ಹಾಂ 10 ನಿಮಿಷದಲ್ಲಿ ಬಿಟ್ಟು ತೆಗೆದು ನೋಡಿದರೆ ಅದರ ಟೇಸ್ಟೇ ಬೇರೆ, ಹೇಳೋಕ್ಕಾಗಲ್ಲ. ಈಗಲೇ ತಿಂದುಬಿಡುವ ಅನ್ನಿಸ್ತದೆ. ಐ ಹೋಪ್ ಯಾರೆಲ್ಲ ನನ್ನ ವಿಡಿಯೋನು ಇಷ್ಟೊತ್ತು ನೋಡಿದ್ದೀರಾ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಇದು ಮತ್ತು ಲೈಕ್ ಮಾಡಿ. ಯಾರೆಲ್ಲ ನೋಡ್ತೀರಾ ಲೈಕ್ ಮಾಡಿ, ಹೆಚ್ಚೆಚ್ಚು ವ್ಯೂಸ್ ಬರಲಿ. ನಾನು ಸಬ್ಸ್ಕ್ರೈಬ್ ಆಗಿದ್ದೀನಿ ಅಷ್ಟೇ, ಇದರಲ್ಲಿ ವ್ಯೂಸ್ ಏನು ಬರ್ತಾ ಇಲ್ಲ. ವಾಚಿಂಗ್ ಟೈಮ್ಸ್ ಕೂಡ ನಂದಿಲ್ಲ. 50 ಬಂದಿತ್ತು 1000 ಸಬ್ಸ್ಕ್ರೈಬಲ್ಲಿ, ಬಟ್ ಅದು ಕೂಡ ಮೈನಸ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.